press the bell icon on the YouTube app and never miss another update. Hello students, let us continue our discussion in understanding elementary shapes. In previous classes we studied about polygons, right? Polygons means now already polygons the definition kaltidevi. It should made up of line segment and closed figure. Remember that point. Polygons andre adu closed figure agirbeku, one condition, and one more condition is it should made up of line segment. Is it clear? So polygons andre enu ant kaltidvi, and we already learned some type of polygons. Triangle is a type, adu ಒಂದು ಪಾಲಿಗನ್ನ ಕ್ಲಾಸಿಫಿಕೇಶನ್ ಅಲ್ವಾ. ಅದು ಟ್ರಯಾಂಗಲ್ಗೆ ಅಂದರೆ 3 sides ಇರುತ್ತೆ, ದಟ್ ಇಸ್ ಅ 3-sided ಪಾಲಿಗನ್. ಆ್ಯಂಡ್ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಕ್ವಾಡ್ರಿಲ್ಯಾಟ್ರಲ್ ಮೀನ್ಸ್ ದಟ್ ಇಸ್ ಅ 4-sided ಪಾಲಿಗನ್. ಅದಕ್ಕೆ 4-sided ಇರುತ್ತೆ. ಸೊ ದಟ್ ಇಸ್ ಸಿಮಿಲರ್ಲಿ ಲರ್ನ್. 3 sides ಇದ್ದರೆ ಏನು ಹೇಳ್ತಾರೆ, 4 ಇದ್ದರೆ ಏನು ಹೇಳ್ತಾರೆ, 5 ಆ ಥರ, 5 ಇದ್ದರೆ ಏನು ಹೇಳ್ತಾರೆ, 6 ಇದ್ದರೆ ಏನು ಹೇಳ್ತಾರೆ ಅಂತ. ಸೊ ಲೆಟ್ ಅಸ್ ಲರ್ನ್ ನೌ. ಸೊ 5ಗೆ 6ಗೆ 8ಗೆ ಏನು ಹೇಳ್ತಾರೆ, ನಂಬರ್ ಆಫ್ ಸೈಡ್ಸ್ ಆ್ಯಂಡ್ ನೇಮ್ ಲರ್ನ್. ಫಸ್ಟ್ ಕಾಲಮಲ್ಲಿ ನಂಬರ್ ಆಫ್ ಸೈಡ್ಸ್ನ ಬರ್ಕೊಳ್ಳೋಣ. ನಂಬರ್ ಆಫ್ ಸೈಡ್ಸ್, ನೇಮ್ ಆ್ಯಂಡ್ ಇಲಸ್ಟ್ರೇಷನ್ ಅಂದರೆ ಅದು ಯಾವ ಥರ ಇರುತ್ತೆ ಫಿಗರ್ ಅಂತ. ಫಸ್ಟ್ ಲೆಟ್ ಅಸ್ ರೀಡ್ ನಂಬರ್ ಆಫ್ 3-sided. 3 sides ಇದ್ದರೆ ಏನು ಹೇಳ್ತೀವಿ? ಸೊ ರಿಮೆಂಬರ್ 3 sides ಇದ್ದರೆ ಆ ಪಾಲಿಗನ್, ದಿಸ್ ಅ ಕ್ಲಾಸಿಫಿಕೇಶನ್ ಆಫ್ ಪಾಲಿಗನ್ ಇದು. ಸೊ 3-sided ಪಾಲಿಗನ್ನ ಏನು ಹೇಳ್ತೀವಿ ನಾವು? ಟ್ರಯಾಂಗಲ್ ಅಂತ ಹೇಳ್ತೀವಿ. ರಿಮೆಂಬರ್ ಎ ಪಾಲಿಗನ್ ಹ್ಯಾವಿಂಗ್ 3 sides. ಪಾಲಿಗನ್ಗೆ 3 side ಇದ್ದರೆ ಏನು ಹೇಳ್ತೀವಿ? ಟ್ರಯಾಂಗಲ್. ಸೊ ಟ್ರಯಾಂಗಲ್ ಅಂದರೆ ನೀವು 3-sided ಪಾಲಿಗನ್ನ ಬರಿತೀರಿ. ಸೊ ದಿಸ್ ಇಸ್ ಟ್ರಯಾಂಗಲ್. ಹೆಂಗೆ ಬೇಕಾದರೂ ಬರಿಬೋದು. 3 sides ಇರಬೇಕು, ಕ್ಲೋಸ್ಡ್ ಫಿಗರ್ ಆಗಿರಬೇಕು. ನೆಕ್ಸ್ಟ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 sides. 3 sides ಆಯಿತು. ನೆಕ್ಸ್ಟು 4 sides ತಗೊಳ್ತೀವಿ. 4 sides ಇದ್ದರೆ ಏನು ಹೇಳ್ತೀವಿ? ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟರಲ್ ಅಂದರೆ ಎಷ್ಟು ಸೈಡ್ಸ್ ಇರುತ್ತೆ? 4 sides. ಸಿ 1 2 3 3 sides ಇದೆ. ಅದೇ ಥರ ಕ್ವಾಡ್ರಿಲ್ಯಾಟರಲ್ ಅಂದರೆ 4-sided ಬರಿತೀವಿ. ದಿಸ್ ಇಸ್ ಅ ಕ್ವಾಡ್ರಿಲ್ಯಾಟರಲ್. ನೆಕ್ಸ್ಟ್ ಪೆಂಟಗನ್. ಇಲ್ಲಿ 4 ಆಯ್ತಲ್ವಾ. ನೆಕ್ಸ್ಟ್ 5-sided ತಗೊಳ್ಳೋಣ. 5 sides ಇದ್ದರೆ ಏನು ಹೇಳ್ತೀವಿ? ರಿಮೆಂಬರ್ 5 sides ಇದ್ದರೆ ಪೆಂಟಾಗನ್ ಅಂತ ಹೇಳ್ತೀವಿ. ಅಬ್ಸರ್ವ್ ದ ಪ್ರೊನೌನ್ಸಿಯೇಷನ್. 5 sides ಇದ್ದರೆ ಪೆಂಟಾಗನ್ ಅಂತ ಹೇಳ್ತೀವಿ. ಸೊ 1 2 3 4 5 5 sides ಇದೆನಾ? 1 ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. 1 2 3 4 5 5 sides ಇದ್ದರೆ ಏನು ಹೇಳ್ತೀವಿ? ಪೆಂಟಾಗನ್. ನೆಕ್ಸ್ಟ್ 6 sides ಇದ್ದರೆ ಹೆಕ್ಸಾಗನ್ ಅಂತ ಹೇಳ್ತೀವಿ. ಅಬ್ಸರ್ವ್ ದ ಪ್ರೊನೌನ್ಸಿಯೇಷನ್. ಹೆಕ್ಸಾಗನ್. 6 sides ಇದ್ದರೆ ಏನು ಹೇಳ್ತೀವಿ? ಹೆಕ್ಸಾಗನ್. ಸೊ ಹೆಕ್ಸಾಗನ್ನ ಹಿಂಗೆ ಬರೆಯೋದು ನೋಡೋಣ. 1 2 3 4 5 6. ಸಿ ಅಬ್ಸರ್ವ್. 1 2 3 4 5 6 6 sides ಇದೆ. ಏನು ಹೇಳ್ತೀವಿ ನಾವು? ಹೆಕ್ಸಾಗನ್ ಅಂತ ಹೇಳ್ತೀವಿ. ನೆಕ್ಸ್ಟ್ 8 ಇದ್ದರೆ ಆಕ್ಟಾಗನ್ ಅಂತ ಹೇಳ್ತೀವಿ. ಇದೇನು? ಆಕ್ಟಾಗನ್. ಇದನ್ನ ಹೆಂಗೆ ಬರಿತೀವಿ ಅಂದರೆ ಇಲ್ಲಿ ಪ್ಲೇಸ್ ಸಾಕಾಗಲ್ಲ, ಸೊ ಮೇಲೆ ನೀಟಾಗಿ ಬರ್ದು ತೋರಿಸ್ತೀನಿ. ಆರ್ ಎಲ್ಸ್ ಐ ರೈಟ್ ಹಿಯರ್ ಆಕ್ಟಾಗನ್ನ ಹೆಂಗೆ ಬರಿಬೇಕು ಅಂತ. 1 2 3 4 5
ಅಬ್ಸರ್ವ್ ಮಾಡಿರಿ, ಇಲ್ಲಿ ಇದು ಸಿಮಿಲರ್ ಅನಿಸ್ಬೋದು, ಬಟ್ ಇಲ್ಲಿ 6 ಸೈಡ್ಸ್ ಇದೆ, ಇಲ್ಲಿ 8 ಸೈಡ್ಸ್ ಇದೆ. 1 2 3 4 5 6 7 8 ಸೈಡ್ಸ್ ಇದ್ದರೆ ಏನು ಹೇಳ್ತೀವಿ? ಆಕ್ಟಾಗನ್ ಅಂತ ಹೇಳ್ತೀವಿ. 6 ಸೈಡ್ಸ್ ಇದ್ದರೆ ಹೆಕ್ಸಾಗನ್ ಅಂತ ಹೇಳ್ತೀವಿ. 5 ಇದ್ದರೆ ಪೆಂಟಾಗನ್, 4 ಸೈಡ್ಸ್ ಇದ್ದರೆ ಕ್ವಾಡ್ರಿಲ್ಯಾಟ್ರಲ್, 3 ಸೈಡ್ಸ್ ಇದ್ದರೆ ಟ್ರಯಾಂಗಲ್. ಯು ಮೈಟ್ ಹ್ಯಾವ್ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮ್, ಯು ಕ್ಯಾನ್ ಆರ್ ಫಸ್ಟು ಯಾವ್ದ್ಯಾವ್ದು ಎಷ್ಟು ಸೈಡ್ಸ್ ಇದ್ದರೆ ಏನೇನು ಹೇಳ್ತಾರೆ ಅಂತ ತಿಳ್ಕೊಂಡು ಹೆಂಗೆ ಕೇಳ್ಬೋದು ಎಕ್ಸಾಮ್ಸಲ್ಲಿ ಅಂದರೆ, ಇಫ್ ಪಾಲಿಗನ್ ಹ್ಯಾವಿಂಗ್ 5 ಸೈಡ್ಸ್, ಪಾಲಿಗನ್ನಿಗೆ 5 ಸೈಡ್ಸ್ ಇದ್ದರೆ ಏನು ಹೇಳ್ತೀವಿ? ಪೆಂಟಾಗನ್ ಅಂತ ಹೇಳ್ತೀವಿ. ದಿಸ್ ಅ ಪೆಂಟಾಗನ್, 5 ಸೈಡ್ಸ್. ಹೆಕ್ಸಾಗನ್ 6 ಸೈಡ್ಸ್, 8 ಸೈಡ್ಸ್ ಇದ್ದರೆ ಆಕ್ಟಾಗನ್ಸ್. ಸೊ 7ಗೂ 9ಗೂ ಪ್ರತಿಯೊಂದಕ್ಕೂ ಒಂದೊಂದು ನೇಮ್ ಇದೆ. ನಿಮ್ಮ 6th ಸ್ಟ್ಯಾಂಡರ್ಡಿಗೆ ನಿಮ್ಮ ಸಿಲೆಬಸಲ್ಲಿ ಇರೋದಿಷ್ಟೇ. ಟ್ರಯಾಂಗಲ್ಲು, ಕ್ವಾಡ್ರಿಲ್ಯಾಟರಲ್ಲು, ಪೆಂಟಾಗನ್, ಹೆಕ್ಸಾಗನ್, ಆಕ್ಟಾಗನ್, ಪ್ರತಿಯೊಂದಕ್ಕೂ ನೇಮ್ ಇದೆ. 7 ಇದ್ದರೆ ಏನು ಹೇಳ್ತೀವಿ, 9 ಇದ್ದರೆ ಏನು ಹೇಳ್ತೀವಿ, ಎಲ್ಲದಕ್ಕೂ ಒಂದೊಂದು ನೇಮ್ ಇರುತ್ತೆ. ಜಸ್ಟ್ ನಿಮ್ಮ ಸಿಲೆಬಸ್ಸಿಗೆ ಇಷ್ಟೇ ಇರೋದು, ಪೆಂಟಾಗನ್, ಹೆಕ್ಸಾಗನ್, ಆಕ್ಟಾಗನ್. ರಿಮೆಂಬರ್ ದಿಸ್ ವರ್ಡ್ಸ್. ಸೊ ದಿಸ್ ಇಸ್ ಅಬೌಟ್ polygons. Based on this, let us take exercise 5.8. So let's solve some problems in exercise 5.8. Exercise 5.8. First question, page number 108. Examine whether the following are polygons. If any one among them is not, why? Reason ಕೇಳ್ತಿದ್ದಾರೆ. Examine whether the following are polygons. ಆ ಕೊಟ್ಟಿರೋದ್ರಲ್ಲಿ ಯಾವುದಾದ್ರೂ ಪಾಲಿಗನ್ ಅಂತ ಕೇಳ್ತಾರೆ. If any one among them is not, ಯಾವುದಾದ್ರೂ ಒಂದು ಪಾಲಿಗನ್ ಆಗಿಲ್ಲ ಅಂದರೆ ಅದಕ್ಕೆ ರೀಸನ್ ಹೇಳ್ರಿ ಅಂತ ಕೇಳ್ತಿದ್ದಾರೆ. ಸೊ ರೀಸನ್ ಬರಿತಾ ಹೋಗಬೇಕು. ಫಸ್ಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಪ್ರಾಬ್ಲಮ್, ಪಾಲಿಗನ್ ಅಂದರೆ 2 ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡಬೇಕು. ಒಂದು, ಇಟ್ ಶುಡ್ ಮೇಡ್ ಅಪ್ ಆಫ್ ಲೈನ್ ಸೆಗ್ಮೆಂಟ್, ಆ ಫಿಗರು ಲೈನ್ ಸೆಗ್ಮೆಂಟಿಂದನೇ ಆಗಿರಬೇಕು, ಒಂದು ಕಂಡೀಷನ್. ಆ್ಯಂಡ್ ಇಟ್ ಶುಡ್ ಬಿ ಕ್ಲೋಸ್ ಟು ಫಿಗರ್, ಓಪನ್ ಫಿಗರ್ ಇದ್ದರೆ ಅದು ಪಾಲಿಗನ್ ಆಗಲ್ಲ, ಲೈನ್ ಸೆಗ್ಮೆಂಟ್ ಇಲ್ಲ ಅಂದರೂ ಕೂಡ ಪಾಲಿಗನ್ ಆಗಲ್ಲ. ಈ 2 ಕಂಡೀಷನ್ ಚೆಕ್ ಮಾಡಿ ಆ ಪಾಲಿಗನ್ ಹೌದೋ ಇಲ್ಲೋ ಅಂತ ಬರಿತಾ ಹೋಗಬೇಕು. ಸೊ let us take a question. Observe this figure. ಪಾಲಿಗನ್ ಅಂದರೆ ನಮಗೆ 2 ಕಂಡೀಷನ್ ಇದೆ. ಇಟ್ ಶುಡ್ ಮೇಡ್ ಅಪ್ ಆಫ್ ಲೈನ್ ಸೆಗ್ಮೆಂಟ್, ಇದರಲ್ಲಿ ಎಲ್ಲ ಲೈನ್ ಸೆಗ್ಮೆಂಟ್ ಇದೆ. ಒಂದು ಕಂಡೀಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಕಂಡೀಷನ್ ಏನು ನಮಗೆ, ಇಟ್ ಶುಡ್ ಬಿ ಕ್ಲೋಸ್ ಟು ಫಿಗರ್. ಕ್ಲೋಸ್ ಟು ಫಿಗರ್ ಅಂತ ಹೇಳಿದ್ದಾರೆ. ಇಲ್ಲಿ ಫಿಗರ್ ಕ್ಲೋಸ್ ಆಗಿದೆನಾ, ಇಲ್ಲಿ ಓಪನ್ ಹಾಗೆ ಇದೆ, ಓಪನ್ ಸ್ಪೇಸ್ ಇದೆ. ಸೊ ಓಪನ್ ಇದ್ದರೆ ನಾವೇನು ಹೇಳ್ತೀವಿ, ಇಟ್ ಈಸ್ ನಾಟ್ ಎ ಪಾಲಿಗನ್. ರೀಸನ್ ಏನು, ಇಟ್ ಈಸ್ ನಾಟ್ ಎ ಕ್ಲೋಸ್ ಟು ಫಿಗರ್. ಏನು ಬರೀತೀರಿ ಆನ್ಸರು, ಇಟ್ ಈಸ್ ನಾಟ್ ಎ ಪಾಲಿಗನ್ because it is not close to figure. Next, this is a B figure. So condition observe ಮಾಡಿ. It is made up of line segment. ಎಲ್ಲದು ಏನಾಗಿದೆ, ಲೈನ್ ಸೆಗ್ಮೆಂಟ್ ಇಂದಾನೆ ಆಗಿದೆ. ಆ್ಯಂಡ್ ಇಟ್ ಈಸ್ ಅ ಕ್ಲೋಸ್ಡ್ ಫಿಗರ್, ನಮಗೆ ಎಲ್ಲೂ ಫಿಗರ್ ಓಪನ್ ಇಲ್ಲ. ಸೊ ಏನು ಹೇಳ್ಬೋದು ಇದನ್ನ, ಇಟ್ ಈಸ್ ಎ ಪಾಲಿಗನ್ ಅಂತ. 2 ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಎ ಪಾಲಿಗನ್. ನೆಕ್ಸ್ಟ್, ಸರ್ಕಲ್ ಇದೆ. ಇದು ಪಾಲಿಗನ್ ಆಗುತ್ತಾ, ಆಗಲ್ಲ. ಯಾಕೆ ಪಾಲಿಗನ್ ಆಗಲ್ಲ ಅಂದರೆ, ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಲೈನ್ ಸೆಗ್ಮೆಂಟ್. ಇಲ್ಲಿ ಲೈನ್ ಸೆಗ್ಮೆಂಟ್ಸ್ ಇಲ್ಲ, ಬಟ್ ಕ್ಲೋಸ್ ಟು ಫಿಗರ್ ಇದೆ.
ಬಟ್ ಲೈನ್ ಸೆಗ್ಮೆಂಟ್ಸ್ ಇಲ್ಲ. ಸೊ ಇಟ್ ಈಸ್ ನಾಟ್ ಎ ಪಾಲಿಗನ್. It is not a polygon because it is not made up of line segment, or it don't have any line segment. This is a solution for B equation. Sorry, C. Let us take B equation. और ಇದು ಪಾಲಿಗಾನಲ್ ಅಂತ ಹೆಂಗೆ ಚೆಕ್ ಮಾಡ್ತೀವಿ? ಫಸ್ಟು ಲೈನ್ ಸೆಗ್ಮೆಂಟ್ ಇದನ್ನು ಚೆಕ್ ಮಾಡಿ. ಇಲ್ಲಿ ಲೈನ್ ಸೆಗ್ಮೆಂಟ್ ಇದೆ, ಇಲ್ಲಿ ಲೈನ್ ಸೆಗ್ಮೆಂಟ್, ಬಟ್ ಇಟ್ ಈಸ್ ನಾಟ್ ಎ ಲೈನ್ ಸೆಗ್ಮೆಂಟ್. ಇಲ್ಲಿ ಲೈನ್ ಸೆಗ್ಮೆಂಟ್ ಇದೆನಾ? ಇಟ್ ಈಸ್ ಅ ಕರ್ವ್ ಶೇಪಲ್ಲಿದೆ. ಸೊ ಇಟ್ ಈಸ್ ನಾಟ್ ಎ ಪಾಲಿಗನ್ ಬಿಕಾಸ್ ಎಲ್ಲವೂ ಲೈನ್ ಸೆಗ್ಮೆಂಟ್ ಇಲ್ಲ, ಕೆಲವೊಂದು ಮಾತ್ರ ನಮಗೆ ಲೈನ್ ಸೆಗ್ಮೆಂಟ್ ಇದೆ. ಸೊ ಇಟ್ ಈಸ್ ನಾಟ್ ಎ ಪಾಲಿಗನ್ because it is not made up of entirely line segment. Entirely ಅಂತ ವರ್ಡ್ ಯಾಕೆ ಯೂಸ್ ಮಾಡ್ತಿದ್ವಿ ಅಂದರೆ ಕೆಲವೊಂದು ಇದೆ, ಕೆಲವೊಂದು ಇಲ್ಲ. ಸೊ ಇಟ್ಸ್ ನಾಟ್ ಮೇಡ್ ಅಪ್ ಆಫ್ ಎಂಟೈರ್ಲಿ ಲೈನ್ ಸೆಗ್ಮೆಂಟ್. This is the solution for first question. Let us take second question. Name each polygon ಅಂತ ಹೇಳ್ತಿದ್ದಾರೆ. ಅಂದರೆ ಕೆಲವೊಂದಷ್ಟು ಪಾಲಿಗನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನೇಮ್ ಮಾಡ್ತಾ ಹೋಗ್ಬೇಕು ನಾವು. Next, third question. Draw a rough sketch. Sorry, second question. ನೇಮ್ ಈಚ್ ಪಾಲಿಗನ್ ಅಂತ ಹೇಳಿದ್ದಾರೆ. ಪಾಲಿಗನ್ನ ನೇಮ್ ಮಾಡಬೇಕು ಅಂದರೆ ನಾವು ಸೈಡ್ಸ್ನ ಅಬ್ಸರ್ವ್ ಮಾಡಬೇಕು. ಸೈಡ್ಸ್ನ ಕೌಂಟ್ ಮಾಡ್ತಾ ಹೋಗ್ರಿ. 1 2 3 4. ಒನ್ ಟೂ ತ್ರೀ 4 ಸೈಡೆಡ್ ಪಾಲಿಗನ್ನ ಏನು ಹೇಳ್ತೀವಿ ನಾವು? ಕ್ವಾಡ್ರಿಲ್ಯಾಟ್ರಲ್. ಫಸ್ಟು ಸೈಡ್ಸ್ನ ಅಬ್ಸರ್ವ್ ಮಾಡಬೇಕು. 1 2 3 4. ಸೊ 4 ಸೈಡ್ಸ್ ಇದ್ದರೆ ಏನು ಹೇಳ್ತೀವಿ ನಾವು? ಕ್ವಾಡ್ರಿಲ್ಯಾಟ್ರಲ್. ನೆಕ್ಸ್ಟ್ ಫಿಗರ್. ಕೌಂಟ್ ದ ಸೈಡ್ಸ್. 1 2 3. 3 ಸೈಡ್ಸ್ ಇದ್ದರೆ ಏನು ಹೇಳ್ತೀವಿ? ಟ್ರಯಾಂಗಲ್. Next, sides count ಮಾಡಿ. 1 2 3 4 5. 5 ಸೈಡ್ಸ್ ಇದ್ದರೆ ಏನು ಹೇಳ್ತೀವಿ? ಪೆಂಟಾಗನ್. ಆಲ್ರೆಡಿ ನಾವು ಕಲ್ತಿದ್ದೀವಿ ಎಷ್ಟು ಸೈಡ್ಸ್ ಇದ್ದರೆ ಕ್ವಾಡ್ರಿಲ್ಯಾಟಲ್ ಏನೇನು ನೇಮ್ ಹೇಳ್ತೀವಿ ಪಾಲಿಗನ್ಗೆ. 4 ಸೈಡ್ಸ್ ಇದ್ದರೆ ಕ್ವಾಡ್ರಿಲ್ಯಾಟಲ್, 5 ಸೈಡ್ಸ್ ಇದ್ದರೆ ಪೆಂಟಾಗನ್. ಸೈಡ್ಸ್ನ ಕರೆಕ್ಟಾಗಿ ಕೌಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಫಿಗರು. Here count the sides. 1 2 3 4 5 6 7 8. 8 ಸೈಡ್ಸ್ ಇದೆ ನಮಗೆ. 8 ಸೈಡ್ಸ್ ಇದೆ. ಸೊ 8 ಸೈಡ್ಸ್ ಇದ್ರೆ ಏನು ಹೇಳ್ತೀವಿ? ಆಕ್ಟಾಗನ್ ಅಂತ ಹೇಳ್ತೀವಿ. ಸರ್ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವೆಶನ್. ಅವ್ರು ಏನು ಹೇಳ್ತಾರೆ? ಮೇಕ್ 2 more such examples
ಆಫ್ ಈಚ್ ಅಂತ ಹೇಳಿದ್ದಾರೆ. ಸೊ ಪೆಂಟಾಗನ್ನಿಗೆ 2 ಎಕ್ಸಾಂಪಲ್ ಟ್ರೈ ಮಾಡಿರಿ, ಆಕ್ಟಾಗನ್, ಟ್ರಯಾಂಗಲ್, ಕ್ವಾಡ್ರಿಲರ್. ಫಿಗರ್ಸ್ನ ಬೇರೆ ಬೇರೆ ಥರ ಬರೆದು ಟ್ರೈ ಮಾಡ್ಬೋದು. ದಿಸ್ ಇಸ್ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವೆಶನ್. ಲೆಟ್ ಅಸ್ ಟೇಕ್ ಥರ್ಡ್ ಕ್ವೆಶನ್. ಡ್ರಾ ಎ ರಫ್ ಸ್ಕೆಚ್ ಆಫ್ ರೆಗ್ಯುಲರ್ ಹೆಕ್ಸಾಗನ್ connecting any 3 of its vertices. Draw a triangle. Identify the type of triangle you have drawn ಅಂತ ಕೇಳ್ತಿದ್ದಾರೆ. ಸೊ ಡ್ರಾ ಎ ರಫ್ ಸ್ಕೆಚ್ ಆಫ್ ರೆಗ್ಯುಲರ್ ಹೆಕ್ಸಾಗನ್. ರಫ್ ಸ್ಕೆಚ್ ಅಂದರೆ ನೀವು ಜಸ್ಟ್ ರಫ್ ಆಗಿ ವಿತೌಟ್ ಮೆಷರ್ಮೆಂಟ್ ಡ್ರಾ ಮಾಡ್ಬೋದು. ಬಟ್ ರೆಗ್ಯುಲರ್ ಹೆಕ್ಸಾಗನ್ ಅಂತ ಹೇಳಿದ್ದಾರೆ. ರೆಗ್ಯುಲರ್ ಅಂದರೆ ನೀವು ಲಾಸ್ಟ್ ಎಕ್ಸಸೈಸಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ಎ ಫಿಗರ್ ಈಸ್ ಸೆಡ್ ಟು ಬಿ ರೆಗ್ಯುಲರ್ ಇಫ್ its sides are equal in length. ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಇದ್ದರೆ ಆ್ಯಂಡ್ ಆಲ್ ದ ಆ್ಯಂಗಲ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ ನಾವು ರೆಗ್ಯುಲರ್ ಅಂತ ಹೇಳ್ತೀವಿ. ಸೊ ಅದೇ ಥರ ಇಲ್ಲಿ ಏನು ಹೇಳಿದ್ದಾರೆ, ಡ್ರಾ ಎ ರಫ್ ಸ್ಕೆಚ್ ಆಫ್ ರೆಗ್ಯುಲರ್ ಹೆಕ್ಸಾಗನ್. ರೆಗ್ಯುಲರ್ ಹೆಕ್ಸಾಗನ್ ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಇನ್ ಲೆಂತಲ್ಲಿ ಇರೋವಂಥ ಒಂದು ಹೆಕ್ಸಾಗನ್ನ ಬರೀಬೇಕು. ಕನೆಕ್ಟಿಂಗ್ ಎನಿ 3 ಆಫ್ ಇಟ್ಸ್ ವರ್ಟಿಸಸ್. ಯಾವುದಾದ್ರೂ 3 ವರ್ಟಿಸಸ್ನ ಜಾಯಿನ್ ಮಾಡಿ ಡ್ರಾ ಎ ಟ್ರಯಾಂಗಲ್. ಒಂದು ಟ್ರಯಾಂಗಲ್ನ ಡ್ರಾ ಮಾಡಿ ಅಂತ ಹೇಳ್ತಿದ್ದಾರೆ. ಐಡೆಂಟಿಫೈ ದ ಟೈಪ್ ಆಫ್ ಟ್ರಯಾಂಗಲ್ ಯು ಹ್ಯಾವ್ ಡ್ರಾನ್. ಸೊ ಲೆಟ್ ಅಸ್ ಫಸ್ಟ್ ಡ್ರಾ ಎ ಹೆಕ್ಸಾಗನ್. ಆಫ್ಟರ್ ದಟ್ ಐ ವಿಲ್ ಎಕ್ಸ್ಪ್ಲೇನ್. Third question. First, draw a hexagon. ನಾನು ರಫ್ ಆಗೇ ಬರ್ದಿದ್ದೀನಿ, ಬಟ್ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ. ಯಾಕೆ ಅಂದರೆ ಅವ್ರು ಕೊಟ್ಟಿರೋದೇ ರೆಗ್ಯುಲರ್ ಹೆಕ್ಸಾಗನ್. ರೆಗ್ಯುಲರ್ ಹೆಕ್ಸಾಗನ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್. ಇಲ್ಲಿ ಬರ್ದಿರೋದ್ರಲ್ಲಿ ಈಕ್ವಲ್ ಇಲ್ಲ ಅಂದರೂ ನಾವು ಈಕ್ವಲ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಅ ರೆಗ್ಯುಲರ್ ಹೆಕ್ಸಾಗನ್. ಅವ್ರೇನು ಹೇಳ್ತಿದ್ದಾರೆ, ಕನೆಕ್ಟಿಂಗ್ ಎನಿ 3 ಆಫ್ ಇಟ್ಸ್ ವರ್ಟಿಸಸ್. ವರ್ಟಿಸಸ್ ಅಂದರೆ ಎಲ್ಲಿ 2 ಲೈನ್ಸ್ ಜಾಯಿನ್ ಆಗುತ್ತೆ ಅಲ್ವಾ, ಆ ಪಾಯಿಂಟ್ಸ್ನ ಏನು ಹೇಳ್ತೀವಿ, ವರ್ಟಿಸಸ್ ಅಂತ ಹೇಳ್ತೀವಿ. ದೀಸ್ ಆರ್ ವರ್ಟಿಸಸ್. ಯಾವುದಾದ್ರೂ 3 ವರ್ಟಿಸಸ್ನ ಜಾಯಿನ್ ಮಾಡಿ ಒಂದು ಟ್ರಯಾಂಗಲ್ನ ಫಾರ್ಮ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ನೋಡಿರಿ, ಇಲ್ಲಿ ಆಲ್ರೆಡಿ ಒಂದಿದೆ, ಈ ಥರನೂ ಜಾಯಿನ್ ಮಾಡ್ಬೋದು ಅಥವಾ ಈ ಥರನೂ ಜಾಯಿನ್ ಮಾಡ್ಬೋದು, ಇಲ್ಲೂ ಜಾಯಿನ್, ಎಲ್ಲಾದರೂ ನೀವು ತೊಗೊಂಡು ಒಂದು ಟ್ರಯಾಂಗಲ್ನ ಫಾರ್ಮ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಿ ಬೇಕಾದರೂ ಡ್ರಾ ಮಾಡ್ಬೋದು. ಐ ಟೇಕ್ ಹಿಯರ್ ಎನಿ 2 ವರ್ಟಿಸಸ್ ಅಂತ ಹೇಳಿ, ಎನಿ 3 ವರ್ಟಿಸಸ್. ಇಲ್ಲೊಂದು ವರ್ಟಿಸಸ್ ಇದೆ, ಇಲ್ಲೊಂದು ವರ್ಟಿಸಸ್ ಇದೆ. ಸೊ ಈ 3 ವರ್ಟಿಸಸ್ನ ಜಾಯಿನ್ ಮಾಡಿದ್ರೆ ನಮಗೇನಾಗುತ್ತೆ, ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ವಾಟ್ ದೇ ಆರ್ ಟೆಲಿಂಗ್, ನೇಮ್ ದ ಟೈಪ್ ಆಫ್ ಟ್ರಯಾಂಗಲ್. ಟೈಪ್ ಆಫ್ ಟ್ರಯಾಂಗಲಲ್ಲಿ ನಾವು 3 ಟೈಪ್ಸ್ ಆಫ್ ಟ್ರಯಾಂಗಲ್ನ ಕಲ್ತಿದ್ವಿ. ಬೇಸ್ಡ್ ಆನ್ ಸೈಡ್ಸ್, ಐಸೋಸೆಲೆಸ್, ಈಕ್ವಿಲ್ಯಾಟ್ರಲ್ ಆ್ಯಂಡ್ ಸ್ಕೇಲಿಯನ್. ಇಲ್ಲಿ ರೆಗ್ಯುಲರ್ ಹೆಕ್ಸಾಗನ್ ಆಗಿರೋದ್ರಿಂದ ಎಲ್ಲ ಸೈಡ್ಸು ಈಕ್ವಲ್ ಇದೆ. ಅಬ್ಸರ್ವ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿರಿ. ಸಿ ಹಿಯರ್ ದೀಸ್ 2 sides are equal because this is a regular hexagon. Regular hexagon ಅಲ್ಲಿ all sides equal ಇರುತ್ತೆ ಅಲ್ವಾ. ಸೊ these 2 sides are equal. 2 ಸೈಡ್ ಈಕ್ವಲ್ ಇದ್ದರೆ ನಾವೇನು ಹೇಳ್ತೀವಿ, 2 sides ಈಕ್ವಲ್ ಇದ್ದರೆ ಯಾವ ಟ್ರಯಾಂಗಲ್ ಅಂತ ಹೇಳ್ತೀವಿ, ಐಸೋಸೆಲೆಸ್ ಟ್ರಯಾಂಗಲ್. ಈಸ್ ಇಟ್ ಕ್ಲಿಯರ್? ನೇಮ್ ದ ಟೈಪ್ ಆಫ್ ಟ್ರಯಾಂಗಲ್ ಅಂದರೆ ಏನು ಹೇಳ್ಬೋದು, ಐಸೋಸೆಲೆಸ್ ಟ್ರಯಾಂಗಲ್. therefore isosceles triangle formed here. ಟೈಪ್ ಆಫ್ ಟ್ರಯಾಂಗಲ್ ಯಾಕೆ ಐಸೋಸೆಲೆಸ್ ತೊಗೊಂಡಿದ್ದೀವಿ ಅಂದರೆ these 2 sides are equal in length. Next, fourth question. Draw a rough sketch of regular octagon. Use squared paper if you wish. Draw a rectangle by joining exactly 4 of the vertices of the octagon. ನೀವು ಹೇಗೆ ಹೆಕ್ಸಾಗನ್ ಡ್ರಾ ಮಾಡಿದ್ರೆ, ಹೆಕ್ಸಾಗನ್ ಅಂದರೆ ನಮಗೇನು 6 sides ಇದೆ ಅಲ್ವಾ, 1 2 3 4 5 6. ಅದೇ ಥರ ಆಕ್ಟಾಗನ್ನ ಡ್ರಾ ಮಾಡಿ. ಆಕ್ಟಾಗನ್ ಅಂದರೆ ಏನು, 8 sides ಇರೋ ಒಂದು ಪಾಲಿಗನ್ನ ಡ್ರಾ ಮಾಡ್ತೀರಿ. ಅದರಲ್ಲಿ 4 ವರ್ಟಿಸಸ್ನ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ಡ್ರಾ ಎ ರೆಕ್ಟ್ಯಾಂಗಲ್ ಬೈ ಜಾಯಿನಿಂಗ್ ಎಕ್ಸಾಕ್ಟ್ಲಿ 4 ಆಫ್ ದ ವರ್ಟಿಸಸ್. 4 ವರ್ಟಿಸಸ್ನ ಜಾಯಿನ್ ಮಾಡಿ ಒಂದು ರೆಕ್ಟ್ಯಾಂಗಲ್ನ ಫಾರ್ಮ್ ಮಾಡೋಕ್ಕೆ ಹೇಳಿದ್ದಾರೆ.
So let us draw an octagon first. ಫಸ್ಟ್ ನಿಮಗೆ ಹೆಂಗೆ ಆಕ್ಟಾಗನ್ ಹೆಂಗೆ ಡ್ರಾ ಮಾಡೋದು, ಹೆಕ್ಸಾಗನ್ ಹೆಂಗೆ ಡ್ರಾ ಮಾಡೋದೆಲ್ಲ ಗೊತ್ತಿರಬೇಕು. ದಿಸ್ ಇಸ್ ಹೌ ವಿ ಡ್ರಾ ಆ್ಯನ್ ಆಕ್ಟಾಗನ್. ಆಕ್ಟಾಗನ್ ಅಂತಲೇ ಹಿಂಗೆ ಹೇಳ್ತೀವಿ. ರೆಗ್ಯುಲರ್ ಅಂದರೆ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ ಅಂತ. ಸೊ ದಿಸ್ ಇಸ್ ಅ ರೆಗ್ಯುಲರ್ ಆಕ್ಟಾಗನ್. 1 2 3 4 5 6 7 8 ರೆಗ್ಯುಲರ್ ಆಕ್ಟಾಗನ್ನು. ಇದರಲ್ಲಿ ವರ್ಟಿಸಸ್ ಯಾವ್ದ್ಯಾವುದು? ಇಲ್ಲಿ 2 ಲೈನ್ಸ್ ಜಾಯಿನ್ ಆಗುತ್ತೆ ಅಲ್ವಾ, ಇದನ್ನೆಲ್ಲ ನಾವೇನು ಹೇಳ್ತೀವಿ ವರ್ಟಿಸಸ್. ಯಾವುದಾದ್ರೂ 4 ವರ್ಟಿಸಸ್ನ ಜಾಯಿನ್ ಮಾಡಿ ಏನು ಫಾರ್ಮ್ ಮಾಡೋಕ್ಕೆ ಹೇಳಿದರೆ ರೆಕ್ಟ್ಯಾಂಗಲ್ನ ಫಾರ್ಮ್ ಮಾಡೋಕ್ಕೆ ಹೇಳಿದೆ. ನಮಗೇನು ಗೊತ್ತಿದೆ, ರೆಕ್ಟ್ಯಾಂಗಲ್ ಅಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರಬೇಕು ಅಂತ. ಸಿ ಇಲ್ಲಿ ನೀವು ಡ್ರಾ ಮಾಡಿದ್ರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಲ್ಲ, ನಮಗೆ ರೆಕ್ಟ್ಯಾಂಗಲ್ ಫಾರ್ಮ್ ಆಗಲ್ಲ. ಸೊ ಅದಕ್ಕೆ ಈ ಎರಡು ವರ್ಟಿಸಸ್ನ ಜಾಯಿನ್ ಮಾಡ್ತೀವಿ. ಸೊ ಇದು ಏನಾಗುತ್ತೆ ನಮಗೆ ರೆಕ್ಟ್ಯಾಂಗಲ್. 1 2 3 4 ಸೈಡ್ಸ್ ಇದೆ. ಆಪೋಸಿಟ್ ಸೈಡ್ಸ್ ಈಕ್ವಲ್. ಆಪೋಸಿಟ್ ಸೈಡ್ಸ್ ಯಾಕೆ ಈಕ್ವಲ್ ಆಗುತ್ತೆ ಅಂದರೆ ದಿಸ್ ಇಸ್ ರೆಗ್ಯುಲರ್ ಆಕ್ಟಾಗನ್. ರೆಗ್ಯುಲರ್ ಆಕ್ಟಾಗನ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ ಅಲ್ವಾ. ದೀಸ್ ಆರ್ ಸೈಡ್ಸ್ ಆಫ್ ಆಕ್ಟಾಗನ್. ಈ 2 ಸೈಡ್ಸ್ ಈಕ್ವಲ್ ಇದೆ, ಈ 2 ಸೈಡ್ಸ್ ಈಕ್ವಲ್ ಇದೆ. ಸೊ ದಿಸ್ ಇಸ್ ರೆಗ್ಯುಲರ್ ಆಕ್ಟಾಗನ್. ಇಲ್ಲಿ ಏನು ಫಾರ್ಮ್ ಆಗಿದೆ ನಮಗೆ ರೆಕ್ಟ್ಯಾಂಗಲ್ ಫಾರ್ಮ್ ಆಗಿದೆ. ಸಿ ಇಲ್ಲಿ ತೊಗೊಂಡ್ರೆ ನಮಗೆ ರೆಕ್ಟ್ಯಾಂಗಲ್ ಫಾರ್ಮ್ ಆಗೋಲ್ಲ. ಇದಿಷ್ಟು ತೊಗೊಂಡಾಗ ರೆಕ್ಟ್ಯಾಂಗಲ್ ಫಾರ್ಮ್ ಆಗೋಲ್ಲ, ಯಾಕೆಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇಲ್ಲ ನಮಗೆ. ಸೊ ದಿಸ್ ಇಸ್ ನಾಟ್ ಎ ರೆಕ್ಟ್ಯಾಂಗಲ್. ಇದಿಷ್ಟನ್ನು ತೊಗೊಂಡ್ರೆ ಮಾತ್ರ ನಮಗೆ ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಅಬೌಟ್ 4th ಕ್ವೆಶನ್. ನೆಕ್ಸ್ಟ್ 5th. ಎ ಡಯಾಗನಲ್ ಈಸ್ ಎ ಲೈನ್ ಸೆಗ್ಮೆಂಟ್ that joins any 2 vertices of the polygon and is not side of polygon. Draw a rough sketch of pentagon and draw its diagonals. See, a diagonal is a line segment that joins any 2 vertices. We already learned the definition of diagonal. Diagonal ಅಂದರೆ ಏನು? ಯಾವುದಾದ್ರೂ 2 ವರ್ಟಿಸಸ್ನ ಜಾಯಿನ್ ಮಾಡಬೇಕು. ಬಟ್ ದೀಸ್ ಅಡ್ಜಸೆಂಟ್ ಅವೇನು ವರ್ಟಿಸಸನ್ನು ದೇ ವರ್ಟಿಸಸ್ ಆರ್ ನಾಟ್ ಅಡ್ಜಸೆಂಟ್. ನಾನ್ ಅಡ್ಜಸೆಂಟ್ ವರ್ಟಿಸಸ್ನ ಜಾಯಿನ್ ಮಾಡಿದ್ರೆ ನಮಗೆ ಸಿಗೋ ಅಂಥದ್ದು ಏನಾಗುತ್ತೆ ಡಯಾಗನಲ್ ಆಗಿರುತ್ತೆ. ಆ್ಯಂಡ್ ಇಸ್ ನಾಟ್ ಸೈಡ್ ಆಫ್ ದ ಪಾಲಿಗನ್. ಸೈಡ್ ಆಫ್ ದ ಪಾಲಿಗನ್ನ ನೀವು ಡಯಾಗನಲ್ ಅಂತ ತಗೋಬಾರ್ದು ಅಂತ ಹೇಳಿದ್ದಾರೆ. ಸೊ ಡ್ರಾ ಎ ರಫ್ ಸ್ಕೆಚ್ ಆಫ್ ಪೆಂಟಾಗನ್. ಪೆಂಟಾಗನ್ನ ಡ್ರಾ ಮಾಡಿ ಅದರದ್ದು ಡಯಾಗನಲ್ಸ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಲೆಟ್ ಅಸ್ ಡ್ರಾ ಎ ಪೆಂಟಾಗನ್. This is how pentagon 5 sides ಇದೆ ಅಲ್ವಾ. 1 2 3 4 5 sides. ಸೊ ಅವ್ರು ಏನು ಹೇಳ್ತಾರೆ, ಈ ಡಯಾಗನಲ್ ಇಸ್ ಅ ಲೈನ್ ಸೆಗ್ಮೆಂಟ್ ದಟ್ ಜಾಯಿನ್ಸ್ ಎನಿ 2 ವರ್ಟಿಸಸ್. ವರ್ಟಿಸಸ್ ಅಂದರೆ ಇದಿಷ್ಟು ವರ್ಟಿಸಸ್ ಆಗುತ್ತೆ. ದೀಸ್ ಆರ್ ವರ್ಟಿಸಸ್ ಆಫ್ ದ ಪಾಲಿಗನ್ ಆ್ಯಂಡ್ ಈಸ್ ನಾಟ್ ದ ಸೈಡ್ ಆಫ್ ದ ಪಾಲಿಗನ್. ಡಯಾಗನಲ್ ಡೆಫಿನೇಷನ್ ಗೊತ್ತಿದೆ, ಎನಿ ನಾನ್ ಅಡ್ಜಸೆಂಟ್ ಸೈಡ್ಸ್. ಈಗ ಇದಕ್ಕೆ ಇವೆರಡು ಅಡ್ಜಸೆಂಟ್ ವರ್ಟಿಸಸ್ ಆಗುತ್ತೆ ಅಲ್ವಾ. ಸೊ ಇದನ್ನ ನಾವು ಡಯಾಗನಲ್ ಅಂತ ಹೇಳಲ್ಲ. ಈ ವರ್ಟಿಸ್ ಇದು ಮತ್ತು ಈ 2 ವರ್ಟಿಸಸ್ನ ಜಾಯಿನ್ ಮಾಡಿದ್ರೆ ಏನು ಹೇಳ್ಬೋದು ನಾವು ಡಯಾಗನಲ್. ಬೇಕಾದರೆ ಯಾಕೆ ಅಂದರೆ ಅದೆರಡು ನಾನ್ ಅಡ್ಜಸೆಂಟ್ ವರ್ಟಿಸಸ್. ಸೊ ಇಫ್ ವಿ ಡ್ರಾ ದ ಲೈನ್ ಸೆಗ್ಮೆಂಟ್ ಫ್ರಮ್ ಹಿಯರ್ ಟು ಹಿಯರ್, ದಟ್ ಈಸ್ ಅ 1 ಡಯಾಗನಲ್. ಸೊ ಇಲ್ಲಿಂದ ಚೆಕ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಸ್ 1 ಡಯಾಗನಲ್. ಇದಕ್ಕೆ ಚೆಕ್ ಮಾಡಿ, ಇದು ಅಡ್ಜಸೆಂಟ್ ಆಗುತ್ತೆ, ಬರಲ್ಲ. ಸೊ ನೆಕ್ಸ್ಟ್ ಇಲ್ಲಿಗೆ ಡ್ರಾ ಮಾಡ್ಬೋದಾ? ಇದು ಕೂಡ ನಾನ್ ಅಡ್ಜಸೆಂಟ್ ಅಂದರೆ ಪಕ್ಕ ಇಲ್ಲದೆ ಇರೋದು. ಸೊ ಇದನ್ನ ಜಾಯಿನ್ ಮಾಡಿದ್ರೆ ಇದು ಕೂಡ ಏನಾಗುತ್ತೆ ಡಯಾಗನಲ್ ಆಗುತ್ತೆ. ಈ ವರ್ಟಿಸಸ್ಸಿಗೆ ಚೆಕ್ ಮಾಡಿ, ಈ ವರ್ಟಿಸಸ್ ಚೆಕ್ ಮಾಡಿದ್ರೆ ಅದು ಕೂಡ ಅಡ್ಜಸೆಂಟ್ ಆಗುತ್ತೆ. ಸೊ ಈ ವರ್ಟಿಸಸ್ದು ಕ್ಲಿಯರ್ ಆಯಿತು. ಸೊ ಈ ವರ್ಟಿಸಸ್ ತೊಗೊಳ್ಳೋಣ. ಸೊ ಇಲ್ಲಿಂದ ಚೆಕ್ ಮಾಡಿರಿ, ಇದಕ್ಕಿದು ಅಡ್ಜಸೆಂಟ್ ಆಗುತ್ತೆ, ಡ್ರಾ ಮಾಡೋಕ್ಕಾಗಲ್ಲ. ಈ 2 ವರ್ಟಿಸಸ್ನ ಜಾಯಿನ್ ಮಾಡ್ಬೋದಾ? ಸೊ ಯಾಕೆ ಜಾಯಿನ್ ಮಾಡ್ತೀವಿ ಅಂದರೆ ಅದು ನಾನ್ ಅಡ್ಜಸೆಂಟ್ ಇರುವಂಥ ವರ್ಟಿಸಸ್. ಸೊ ಇಲ್ಲಿಗೆ ಒಂದು ಡ್ರಾ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್
ಇಲ್ಲಿಂದ ಇದು ಚೆಕ್ ಮಾಡಿ. ನೆಕ್ಸ್ಟ್ ಹಿಯರ್ ಇದು ತೊಗೊಂಡ್ರೆ ಇದು ಕೂಡ ನಾನ್ ಅಡ್ಜಸೆಂಟ್ ಆಗುತ್ತೆ. ಸೊ ಇಲ್ಲೊಂದು ಜಾಯಿನ್ ಮಾಡಿದ್ವಿ, ಇಸ್ ಇಟ್? ಸೊ ಇಲ್ಲಿಗೆ ಆಯಿತು. ನೆಕ್ಸ್ಟ್ ಈ ವರ್ಟಿಸಸ್ಸಿಂದ ಚೆಕ್ ಮಾಡ್ತಾಗೋಣ. ಇಲ್ಲಿ ಆಲ್ರೆಡಿ ಒಂದು ಡಯಾಗ್ನಲ್ ಡ್ರಾ ಮಾಡಿದ್ದೀವಿ, ಇಲ್ಲಿಂದ ಜಾಯಿನ್ ಆಗಿದೆ, ಇಲ್ಲಿಗೂ ಆಗಿದೆ. ಸೊ ಇಲ್ಲಿಂದ ಆದಮೇಲೆ ಇದು ಚೆಕ್ ಮಾಡಿದ್ವಿ, ಇದು ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಈ ವರ್ಟಿಸಸ್ ಚೆಕ್ ಮಾಡಿ, ಇಲ್ಲಿಂದ ಯಾವುದೂ ಲೈನ್ ಡ್ರಾ ಮಾಡಿಲ್ಲ. ಸೊ ಇಲ್ಲಿಗೆ ಡ್ರಾ ಮಾಡ್ತೀವಿ. ದಿಸ್ ಇಸ್ ಅ ಡಯಾಗ್ನಲ್. ಈ ವರ್ಟಿಸಸ್ ಆಯಿತು, ಇದನ್ನು ಚೆಕ್ ಮಾಡಿರಿ. ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಒಂದು ಡ್ರಾ ಆಗಿದೆ, ಇಲ್ಲಿ ಒಂದು ಡ್ರಾ ಮಾಡಿದ್ದೀವಿ. ಒಂದು ಕಡೆ ಡ್ರಾ ಮಾಡಿದರೆ ನಮಗೆ 2 ವರ್ಟಿಸಸ್ಸಿಂದ ಜಾಯಿನ್ ಆಗಿರುತ್ತೆ ಅಲ್ವಾ. ಸೊ ಪೆಂಟಾಗನಲ್ಲಿ ನಮಗೆ 5 ಡಯಾಗನಲ್ಸ್ ಇದೆ, ಚೆಕ್ ಮಾಡಿ ನೋಡಿರಿ. 1 2 3 4 5. ಪೆಂಟಾಗನ್ಗೆ 5 ಸೈಡ್ಸ್ ಇರುತ್ತೆ, 5 ಡಯಾಗನಲ್ಸ್ ಇರುತ್ತೆ. ಡಯಾಗನಲ್ಸ್ನ ಹೆಂಗೆ ಡ್ರಾ ಮಾಡೋದು ಕ್ಲಿಯರ್ ಆಯಿತಾ? ಫಸ್ಟು ಪೆಂಟಾಗನ್ ಬರ್ಕೊಳ್ರಿ. ಫಸ್ಟು ಈ ಮೇಲ್ಗಡೆ ವರ್ಟಿಸಸ್ಸಿಂದ ಜಾಯಿನ್ ಮಾಡ್ತಾ ಹೋಗಿ, ಈ ವರ್ಟಿಸಿಂದ ತೊಗೊಳ್ತೀರಿ, ಇಲ್ಲಿಗೆ ಜಾಯಿನ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನು ತೊಗೊಳ್ರಿ, ಎಲ್ಲದರಿಂದ 2 ಡ್ರಾ ಮಾಡ್ತಾ ಹೋಗಿ. ಈಗ ಇದು ತೊಗೊಳ್ತೀರಿ, ಆಲ್ರೆಡಿ ಒಂದು ಡ್ರಾ ಆಗಿರುತ್ತೆ, ನೆಕ್ಸ್ಟ್ ಇನ್ನೊಂದನ್ನು ಡ್ರಾ ಮಾಡ್ತೀರಿ. ಇಲ್ಲಿ ನೆಕ್ಸ್ಟ್ ಮಾಡ್ತಾ ಹೋದ್ರೂ ಆಲ್ರೆಡಿ ಡ್ರಾ ಮಾಡಿರ್ತೀವಿ, ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ದಿಸ್ ಈಸ್ ಹೌ ವಿ ವಿಲ್ ಡ್ರಾ ದ ಡಯಾಗನಲ್ಸ್ ಫಾರ್ ಪೆಂಟಾಗನ್. Thank you students. Let us discuss remaining topic, that is a 3-dimensional. That is a very interesting topic. Let us discuss that topic in the next class. Thank you.